ಇನ್ನು ಇವತ್ತು ಚಿಕ್ಕಬಳ್ಳಾಪುರ MP ಸುಧಾಕರ್ ಮತ್ತು ಯಲಹಂಕ MLA ವಿಶ್ವನಾಥ್ ನಡುವೆ ತೀವ್ರವಾದ ಫೈಟು ಮತ್ತು ಇನ್ನೊಂದು ರೌಂಡಲ್ಲಿ ಶುರುವಾಯಿತು. ಕೆಂಪೇಗೌಡ ಜಯಂತಿ ನಡೀತಾ ಇತ್ತು. ಏನೋ ಪ್ರತ್ಯೇಕವಾಗಿ ಯಲಹಂಕ ಕ್ಷೇತ್ರದಲ್ಲಿ ಬಂದು ಯಾರೋ ಸುಧಾಕರ್ ಅವರು ಪ್ರತ್ಯೇಕವಾದ ಜಯಂತಿ ನಡೆಸಿದ್ರು ಅಂತ ಭಾಳ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಯಾರೋ ವಿಶ್ವನಾಥ್ ಅವರು. ಇದಕ್ಕೆ ಕೌಂಟರ್ ಕೊಟ್ಟ ಏನೋ ಸುಧಾಕರ್ ಅವರು, ನಾನು ಕೂಡ ಎಲೆಕ್ಷನ್ನಲ್ಲಿ ನಿಂತು ಎಲ್ಲಿ ಯಲಹಂಕದಲ್ಲೇ ನಿಂತು ಗೆಲ್ಲಬಲ್ಲೆ ಅನ್ನುವ ಮಾತನ್ನು ಇವರು ಹೇಳಿದ್ರು. ನಾನು ನೆಕ್ಸ್ಟು BJPಯಿಂದ ಟಿಕೆಟ್ ಕೇಳ್ತೀನಿ, ಅಲ್ಲೇ ಹೋಗಿ ಚಿಕ್ಕಬಳ್ಳಾಪುರದಲ್ಲಿ ನಿಂತೀನಿ ಅಥವಾ ನಮ್ಮ ಯಾರೋ ಇನ್ನೊಬ್ಬ ನಮ್ಮ ಕ್ಯಾಂಡಿಡೇಟನ್ನು ನಿಲ್ಲಿಸ್ಕೊತೀನಿ ಎನ್ನುವ ಮಾತನ್ನು ಯಾರೋ ನಮ್ಮ ವಿಶ್ವನಾಥ್ ಅವರು ಹೇಳಿದ್ರು. ಇದು ನನಗೆ ಅನ್ನಿಸ್ತಾ ಇದೆ ಸರ್, ವಿಶ್ವನಾಥ್ ಅವರು ಮತ್ತು ನಮ್ಮ ಸುಧಾಕರ್ ಅವರ ಫೈಟು ನಿಲ್ಲೋ ಥರನೇ ಕಾಣ್ತಾ ಇಲ್ಲ. ಫುಲ್ ತಾರಕಕ್ಕೆ ಏರ್ಬಿಟ್ಟಿದೆ. ಯಾವ ರೇಂಜಲ್ಲಿ ಅಂತ ಹೇಳಿದ್ರೆ ಬಹುಶಃ ಅದಕ್ಕಿಂತ ತೀಕ್ಷ್ಣವಾಗಿದೆ ಇದು. ಅವ್ರು ಅಟ್ಲೀಸ್ಟ್ ಇವರು ಸೊಫೆಸ್ಟಿಕೇಟೆಡ್ ಜಗಳ ಮಾಡ್ತಾ ಇದ್ದಾರೆ. ಇವ್ರೇನು ಮಾಡ್ತಾ ಇದ್ದಾರೆ ಗೊತ್ತಾ, ಅವರ ಕ್ಷೇತ್ರಕ್ಕೆ ಇವ್ರು ನುಗ್ಗೋದು. ನಿನ್ನೆ ಸುಧಾಕರ್ ಅವ್ರ ಊರಿಗೆ ವಿಶ್ವನಾಥ್ ಅವ್ರು ಹೋಗಿದ್ದಾರೆ. ಅಲ್ಲಿ ಹೋಗಿ ಪ್ರೆಸ್ ಮೀಟ್ ಮಾಡಿ ಮಾತಾಡಿದ್ದಾರೆ. ನಾನು ಇಲ್ಲಿಂದಾನೇ ನಿಂತ್ಕೋತೀನಿ, ನಮ್ಮ ತಾಯಿಯ ಊರಿದು, ಆಮೇಲೆ ಇಲ್ಲಿ ನನಗೆ ಸಾವಿರಾರು ಜನ ಇದ್ದಾರೆ ಅಂತ ಅವ್ರು ಅಬ್ಬರಿಸ್ತಾ ಇದ್ದಾರೆ. ಇವತ್ತು ಬಂದು ಇವ್ರ ಕಾನ್ಸ್ಟಿಟ್ಯೂನ್ಸಿ ಯಲಹಂಕದಲ್ಲಿ ಇವರು ಕೆಂಪೇಗೌಡ ಜಯಂತಿ ಮಾಡಿದ್ದಾರೆ. ಅದರಲ್ಲಿ ಪಾಲ್ಗೊಂಡು ನಾನು ಇಲ್ಲಿ ನಿಂತು ಗೆಲ್ತೀನಿ ಅಂತ ಹೇಳ್ತಾ ಇದ್ದಾರೆ. ನನಗೆ ಕಾಡೋ ಕಡೆಯ ಪ್ರಶ್ನೆ ಅಂತ ಹೇಳಿದ್ರೆ, ನಮ್ಮಲ್ಲಿ ರಾಜ್ಯದಲ್ಲಿ BJP ರಾಜ್ಯಾಧ್ಯಕ್ಷರು ಇದನ್ನು ಗೊತ್ತಿಲ್ವ ಅವ್ರಿಗೆ ಅಂತ. ಅವರು ಕನಿಷ್ಠ ಅದಕ್ಕೆ ಪ್ರತಿಕ್ರಿಯೆನೂ ಕೊಡ್ತಾ ಇಲ್ಲ, ಸುಮ್ಮನೆ ಆಗ್ಬಿಡ್ತಾರೆ, ಸೈಲೆಂಟ್. ಸಿ ಏನಂತಾರೆ, ಪ್ರತಿಕ್ರಿಯೆ ಅಲ್ರಿ. ಈಗ ಅವ್ರ ಮಾತು ಕೇಳೋ ಪರಿಸ್ಥಿತಿಯಲ್ಲಿ ಇರ್ಬೇಕಲ್ಲ, ಕೇಳಬೇಕಲ್ಲ ಸರ್. ರಾಜ್ಯಾಧ್ಯಕ್ಷ ಅಂದ್ರೆ ಇಬ್ರು ಮಾತಾಡಿದ್ದಾರೆ ಸರ್, ಇಬ್ರು. ಅಲ್ಲ, ರಾಜ್ಯಾಧ್ಯಕ್ಷರು ಅಂದ್ರೆ ಯಾರು ಸರ್? ರಾಜ್ಯಾಧ್ಯಕ್ಷರು ಅಂದ್ರೆ ಯಾರು? ಅಧ್ಯಕ್ಷರವರು. ಹೌದು. ಕಾರ್ಯದರ್ಶಿ ಏನೋ ಸದಸ್ಯರು ಕಾರ್ಯದರ್ಶಿಗಳು ಮಾತು ಕೇಳಬೇಕು. ಮಾತು ಕೇಳ್ತಾ ಇಲ್ಲ ಅಂತ ಹೇಳಿದ್ರೆ ಅಧ್ಯಕ್ಷರಿಗೆ 3 ಕಾಸಿನ ಬೆಲೆ ಇಲ್ಲ ಅಂತ ಅರ್ಥ. ಈಗ ವಿಶ್ವನಾಥ್ ಅವರು ನಮ್ಮ ಯಡಿಯೂರಪ್ಪ ಕುಟುಂಬದ ಆಪ್ತರು ಆ ಕಾಲದಿಂದ. ಇವ್ರಿಗೆ ಮೊನ್ನೆ ಜಗಳ ಆಗಿದೆ, ಯಾರೋ ಸುಧಾಕರ್ಗೂ ಯಡಿಯೂರಪ್ಪ ಫ್ಯಾಮಿಲಿಗೂ ಆವಾಗಲಿಂದ ಜಗಳ, ಟಿಕೆಟ್ ಕಾಲದಿಂದನೂ ಜಗಳ. ಅಲ್ಲ, ನೀವು ಅಟ್ಲೀಸ್ಟ್ ನಿಮ್ಮ ಕೈಲಿ ಸಾಲ್ವ್ ಮಾಡೋಕ್ಕಾಗಲಿಲ್ಲ ಅಂದರೆ ಹೈಕಮಾಂಡ್ಗಾರು ಗಮನಕ್ಕೆ ತಂದು ಇದು ನಮ್ಮ ಇಮೇಜ್ ಕೆಡ್ತಾ ಇದೆ ಪಾರ್ಟಿದು ಅಂತ ಹೇಳಬೇಕಲ್ಲ ನೀವು. ಆಯಿತು, ಇವ್ರಿಗೇನು ವಿಜಯೇಂದ್ರ ಅವರು ಇದನ್ನು ಹ್ಯಾಂಡಲ್ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಅಂತಲೇ ಅಂದ್ಕೊಳ್ಳಿ. ಈ ವರಿಷ್ಠರು ಏನು ಮಾಡ್ತಾ ಇದ್ದಾರೆ? MP ಮತ್ತು MLA, ನಿಮ್ಮ ಪಕ್ಷದ MP ಮತ್ತು MLA ಬೀದಿಯಲ್ಲಿ ನಿಂತು ಹೊಡೆದಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಯಾವ ರೀತಿ ವ್ಯಾಖ್ಯಾನ ಕೊಡಬೇಕು? BJP ಹೈಕಮಾಂಡ್ ನಡ್ಕೊಳ್ಳೋ ರೀತಿನ ಇದು? ಎರಡನೇದು, ಅವ್ನ ಕಾನ್ಸ್ಟಿಟ್ಯೂನ್ಸಿಲಿ ನಾನು ನಿಂತು ಅವ್ನು ಸೋಲಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಒಬ್ಬರು, ಇನ್ನೊಬ್ಬರು ಅವ್ರ ಕಾನ್ಸ್ಟಿಟ್ಯೂನ್ಸಿಲಿ ನಾನು ನಿಂತು ಸೋಲಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದರ ಅರ್ಥ ಏನು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಹಿಂದೆ ಯಾರೋ ಹೇಳ್ತಾ ಇದ್ರು, ನಮ್ಮ ರಿಪೋರ್ಟರ್ ಹೇಳ್ತಾ ಇದ್ರು, ಇಲ್ಲ ಸರ್ ಸುಧಾಕರ್ ಅವರು ಮತ್ತು ಕಾಂಗ್ರೆಸ್ಗೆ ಹೋಗೋ ಯೋಚನೆಯಲ್ಲಿ ಕೂಡ ಇದ್ದಾರೆ ಅಂತ ಮಾತನ್ನು ಹೇಳ್ತಾ ಇದ್ರು. ಇವ್ರದ್ದು ಅದೇನು ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಪ್ಲೇ ಮಾಡಿಪ್ಪ, ಅದು ಏನು ಮಾತಾಡಿದ್ರೆ ಜನನು ಕೇಳಿಸ್ಕೊಂಬಿಡ್ಲಿ ಒಂದ್ಸರಿ. ಆಗಬೇಕು, ನಿಮ್ಗೆ ಓಟ್ ಹಾಕಿದ್ವಿ, ಮುಂದಕ್ಕೂ ನಿಂತ್ಕೊಂಡ್ರೆ ಓಟ್ ಹಾಕ್ತೀವಿ. ನೀವು ಬಂದು ಕಾಂಗ್ರೆಸ್ ಅವ್ರ ಜೊತೆಯಲ್ಲಿ ಸೇರಿಕೊಂಡು ನಿಮ್ಗೆ ಬೆಂಬಲ ಕೊಡ್ತೀವಿ ಅಂತೇಳಿ ಓಪನ್ ಸೀಕ್ರೆಟ್ ಅಲ್ಲ ಇದ್ರದ್ದು. ಒಂಥರ ಪಕ್ಷದ್ರೋಹದ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಇವತ್ತು ಮೊನ್ನೆ ವಿಧಾನ ಪರಿಷತ್ ಸಭೆ ಇದರಲ್ಲಿ ಕ್ರಾಸ್ ವೋಟಿಂಗ್ ಮಾಡಿದ್ರಲ್ಲ, ಅದಕ್ಕಿಂತ ಗೌರವಾದಲ್ಲ. ನೀವು ನೇರವಾಗಿ ಮಾಡ್ತಾ ಇದ್ರಲ್ಲ ಅತ್ಲ ಕಡೆಗೆ. ಚಿಕ್ಕಬಳ್ಳಾಪುರ ನಮ್ಮ ಅಮ್ಮವ್ರವರು, ನಮ್ಮ ತಾಯಿಯವ್ರ ತವರೂರು. ಅದು ಅವಕಾಶ ಕೊಟ್ಟರೆ ಹೈಕಮಾಂಡ್ ಏನನ್ನ ಹೇಳ್ತೋದ್ರೆ ಚಿಕ್ಕಬಳ್ಳಾಪುರ ನಿಂತ್ಕೊಂತೀನಿ ನಾನು. ಯಲಹಂಕ ಯಾರು ನಿಂತ್ಕೊಂಡ್ರು ಗೆದ್ಕೊತಾರೆ ಅತ್ಲ ಕಡೆಗೆ. BJPಯಿಂದ ಇವ್ರು ಬೇರೆಯವ್ರು ಟಿಕೆಟ್ ಕೊಡಲಿ, ಚಿಕ್ಕಬಳ್ಳಾಪುರ ನಾನು ಕೊಡ್ತಾರೆ, ಹೋಗಿ ನಿಂತ್ಕೊತೀನಿ. ಒಂದು ಸ್ಥಾನ ಜಾಸ್ತಿ ಮಾಡೋದಕ್ಕೆ ಸೋಲು ಗೆಲುವು ಆಮೇಲೆ ಜನ ತೀರ್ಮಾನ ಮಾಡ್ತಾರೆ. ನಂದು ಗೊತ್ತಿಲ್ಲ, ಅವ್ರು ಹೇಳೋದ್ರಲ್ಲಿ 100 ಸರಿ ನಾವು ಸತ್ಯ ಶೋಧನೆಯನ್ನು ಮಾಡಬೇಕಾಗ್ತದೆ. ಯಾವ ತಾಯಿನೋ ಏನೋ ಅಂತ ನನಗಂತೂ ಕಡೆಗೆ 717ನೇ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ನಮ್ಮ ಕೃಷ್ಣಪ್ಪ ಇವತ್ತು ಯಲಹಂಕದಲ್ಲಿ ಆಡಳಿತಕ್ಕೆ ಕೇಂದ್ರ ಆಗಿದ್ದಂಥ ಮಾನ್ಯ ನಾಡಪ್ರಭು ಕೆಂಪೇಗೌಡರಿಗೆ ಆಡಳಿತ ಕೇಂದ್ರ ಆಗಿತ್ತು. ಅಂಥ ಒಂದು ಜಾಗದಲ್ಲಿ ಉತ್ತರ ತಾಲೂಕು ಯಲಹಂಕ ನಮ್ಮ ಒಕ್ಕಲಿಗರ ಸಂಘದ ವತಿಯಿಂದ ಮತ್ತು ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳ ಸಮುದಾಯದ ಮುಖಂಡರುಗಳು, ಅನ್ಯ ಜಾತಿಗಳ ಮುಖಂಡರುಗಳು ಪಕ್ಷಾತೀತವಾಗಿ ಈ ಕಾರ್ಯಕ್ರಮವನ್ನು ಒಳ್ಳೆಯ ಅರ್ಥಪೂರ್ಣವಾಗಿ ಅವರಿಗೆ ಪೂರಕವಾಗಿ ಸಲ್ಲಿಸಬೇಕು, ಗೌರವವನ್ನು ಸೂಚಿಸಬೇಕು ಅಂತೇಳಿ ವಿಚಾರ ಮಾಡಿದರು. ನನ್ನನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಹೇಳಿದರು. ನಾನು ಕೂಡ ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ಇವತ್ತು ಭಾಳ ಸಂತೋಷ ಆಗಿದೆ. ಸಾಮಾನ್ಯವಾಗಿ ಸರ್, ನನಗೆ ಇವರಿಬ್ಬರ ಫೈಟ್ ನೋಡಿದಾಗ ನೆಕ್ಸ್ಟ್ ಏನು ಅಂತ ಪ್ರಶ್ನೆ ಬರುತ್ತೆ ಸರ್. ಇವರು BJPಯ ರಾಜ್ಯಾಧ್ಯಕ್ಷರ ಬಾಯಿಯನ್ನು ಕಟ್ಟಾಕಿದ್ದಾರೆ ಇವರಿಬ್ಬರು ಫೈಟ್ನಲ್ಲಿ. ಎಂಟ್ರಿ ಆಗೋಕ್ಕೆ ಬಿಡ್ತಾ ಇಲ್ಲ, ಯಾಕಪ್ಪ ಬೇಕು ಅಂತ ಭಯ ಬಿದ್ದು ಸುಮ್ಮನೆ ಸೈಡ್ಗೆ ಹೋಗಿದ್ದಾರೆ ಅವರು. ವರಿಷ್ಠರು ಕೂಡ ಇಂಟರ್ವ್ಯೂನ್ ಆಗಿಲ್ಲ. ಅಷ್ಟು ಇವರಿಬ್ಬರು ವೆರಿ ಸ್ಟ್ರಾಂಗ್ ಪೊಲಿಟಿಷಿಯನ್ಸು.
ನನಗೆ ಈ ಜಗಳ ಎಲ್ಲಿಗೆ ಹೋಗ್ಬೋದು ಅಂತ ಕುತೂಹಲ ಇದೆ. ಈ ಜಗಳ ಎಲ್ಲಿಗೆ ಹೋಗಿ ಮುಟ್ಬೋದು ಅಂತ. ಇವರಿಬ್ಬರ ಶಕ್ತಿ ಏನು, ವೀಕ್ನೆಸ್ ಏನು ಅಂತ ನೋಡಿದ್ರೆ ಸರ್, ವಿಶ್ವನಾಥ್ ಅವರು ಇದಾರಲ್ಲ, ಅವರು ಪಾಪ ಮೊದಲ ಪೀಳಿಗೆಯ ರಾಜಕಾರಣಿ. ಅವರು ಫಸ್ಟ್ ಜನ್ರೇಷನ್ ರಾಜಕಾರಣಿ. ಅವ್ರ ತಂದೆ ಸಣ್ಣ ಪುಟ್ಟ ಬಿಸ್ನೆಸ್ ಏನೋ ಇದ್ದರು ಅಂತ ಕಾಣ್ತದೆ, ಏನೋ ಹೆಚ್ಚಿಗೆ ಮಾಹಿತಿ ನನಗಿಲ್ಲ. ಬಟ್ ನಮ್ಮ ಸುಧಾಕರ್ ಅವರ ತಂದೆ ರಾಜಕಾರಣಿ, ಈಗಲೂ 80 ಚಿಲ್ಲರೆ ಆಗಿರಬೇಕು, ಈಗಲೂ ಗಟ್ಟಿಮುಟ್ಟಾಗಿ ZP ಎಲ್ಲ ನಿಂತಿದ್ರು, ಗೆದ್ದಿದ್ರು. ಒಳ್ಳೆ ಪೊಲಿಟಿಷಿಯನ್ ಅವರು, ಆ ಭಾಗದಲ್ಲಿ ಹಿಡಿತಾ ಓದಿದ್ದು ಪೊಲಿಟಿಷಿಯನ್ನ ಮಗ ಆದ ಸುಧಾಕರ್ ಅವರು ವೆರಿ ಸ್ಮಾರ್ಟ್, ತುಂಬ ಸ್ಮಾರ್ಟಾಗಿ ರಿಯಾಕ್ಟ್ ಮಾಡ್ತಾರೆ. ಆಮೇಲೆ ಅವರ ಕಾಂಟ್ಯಾಕ್ಟ್ಗಳು ದೊಡ್ಡದಾಗಿದೆ. ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದಾರೆ. ಹಿಂದೆ ಒಂದು ಖಾತೆನೇ ಕ್ಯಾನ್ಸಲ್ ಮಾಡಿ ವೃತ್ತಿಯಲ್ಲಿ ಡಾಕ್ಟ್ರಿಗಿಂತ ಚಾಣಾಕ್ಷ ಏನು ಉದ್ಯಮಿ ಕೂಡ ಸರ್ ಅವರು. ಹಿಂದೆ 2 ಖಾತೆ ಇತ್ತು. ರಾಮುಲು ಅವರ ಆರೋಗ್ಯ ಖಾತೆಯನ್ನು ಏನೋ ಮೆಡಿಕಲ್ ಎಜುಕೇಷನ್ನು ಮತ್ತು ಆರೋಗ್ಯ ಎರಡೂ ಖಾತೆನ ಮರ್ಜ್ ಮಾಡಿಬಿಟ್ಟು ಇವರು ಮಾಡಿಸ್ಕೊಂಬಂದ ಹೆಗ್ಗಳಿಕೆ ಇವ್ರದ್ದು. ವರಿಷ್ಠರ ಜೊತೆ ಲಾಬಿ ಮಾಡಿ 2 ಖಾತೆಗಳನ್ನು ಮರ್ಜ್ ಮಾಡಿಸಿ ರೂಲ್ ಮಾಡಿದ ಹೆಗ್ಗಳಿಕೆ ಇವ್ರದ್ದು. ಅಷ್ಟು ಸ್ಮಾರ್ಟ್ ಪೊಲಿಟಿಷಿಯನ್. ಆಮೇಲೆ ದೆಹಲಿ ಮಟ್ಟದಲ್ಲಿ ದೊಡ್ಡ ಕಾಂಟ್ಯಾಕ್ಟ್ ಇದೆ ಸುಧಾಕರ್ ಅವ್ರಿಗೆ. ಅವ್ರಿಗೆ ಕಂಪೇರ್ ಮಾಡಿದ್ರೆ ಆಮೇಲೆ ಎಲ್ಲದಕ್ಕೂ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಿದೆ. ಪಾಲಿಷ್ಡ್ ವರ್ಷನಲ್ಲಿ ರಿಯಾಕ್ಟ್ ಮಾಡ್ತಾರೆ ಅವರು. ಆಮೇಲೆ ಸ್ಮಾರ್ಟ್, ಅವರ ನಡೆಗಳು ಕೂಡ ಬೇರೆಯವರು ಗ್ರಹಿಸೋಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಸುಧಾಕರ್ ಅವರ ವ್ಯಕ್ತಿತ್ವ. ಆದರೆ ವಿಶ್ವನಾಥ್ ಅವರ ವ್ಯಕ್ತಿತ್ವ ಬೇರೆ. ಅವರು ಹಿಡ್ದೇ ಹೊಡೆದೆ ಪಾಪ. ಅವರು ಒಳಗಡೆ ಏನೂ ಇಟ್ಕೊಳಕ್ಕೆ ಹೋಗಲ್ಲ. ಅವರು ಏನು ಅನಿಸ್ತು ಹೇಳೇ ಬಿಡ್ತಾರೆ ಅವರು. ಆಮೇಲೆ ಅವ್ರು ಸ್ವಲ್ಪ ಏನೋ ಸಿಟ್ಟು ಜಾಸ್ತಿ. ಅವರು ಆ ಕ್ಷಣಕ್ಕೆ ಏನು ಬೇಕೋ ಮಾಡೇ ಬಿಡ್ತಾರೆ ಅಂತ ಸುದ್ದಿ. ಏನು ಬೇಕಾದ್ರೂ ಮಾಡಿಬಿಡ್ತಾರೆ ಅವರು ಅಂತ. ಇವರಿಬ್ಬರ ಜಗಳ ಇದೆಯಲ್ಲ, ದುಡುಕಿನ ಸ್ವಭಾವ ಅಂತ, ಬೇರೆ ಏನು ಹೇಳಕ್ಕೆ ಬರೋದಿಲ್ಲ. ದುಡುಕಿನ ಸ್ವಭಾವದ ಯಾರೋ ವಿಶ್ವನಾಥ್ ಅವರು, ಚಾಣಾಕ್ಷ ಸುಧಾಕರ್ ಅವರು, ಇವರಿಬ್ಬರ ಫೈಟು BJP ಪಾಲಿಗೆ ಏನೋ ದುಬಾರಿಯಾಗಿ ಪರಿಣಮಿಸಿದೆ. ಹೈಕಮಾಂಡ್ ಅವ್ರನ್ನ ಕನ್ವಿನ್ಸ್ ಮಾಡಿ ಅಥವಾ ಏನೋ ವಶೀಲಿಬಾಜಿ ರಾಜಿ ಕಬೂಲಿಯಲ್ಲಿ ನಿಂತರೆ ಇವರು ಒಂದು ಕೈ ಮೇಲಾಗ್ಬಿಡ್ಬೋದು. ಯಡಿಯೂರಪ್ಪನವರ ಕುಟುಂಬದ ಏನೋ ಪ್ರಭಾವ ರಾಜ್ಯ BJPಯಲ್ಲಿ ಸ್ವಲ್ಪ ಕಡಿಮೆ ಆದರೆ ವಿಶ್ವನಾಥ್ ಅವರ ಶಕ್ತಿ ಕೂಡ ಕುಂದಬಹುದು. ಹಾಗಾಗಿ ನನಗನ್ಸುತ್ತೆ ಇಬ್ಬರು ಒಳ್ಳೆ ರಾಜಕಾರಣಿಗಳೇ. ಜನರ ಜೊತೆ ಬೆರೆಯೋದ್ರಲ್ಲಿ ವಿಶ್ವನಾಥ್ ಒಂದು ಹಂತದಲ್ಲಿ ಮೇಲ್ಗೈ ಅಂತ ಹೇಳ್ಬೋದು. ಜನರ ಜೊತೆ ಬೆರೆಯೋದ್ರಲ್ಲಿ, ಎಲ್ಲರನ್ನ ಒಳಗೊಂಡು ಮುಂದಕ್ಕೆ ಹೋಗೋದ್ರಲ್ಲಿ ವಿಶ್ವನಾಥ್ ಸ್ವಲ್ಪ ಎಕ್ಸ್ಪರ್ಟು. ಬಟ್ ಇವರು ಸೊಫೆಸ್ಟಿಕೇಟೆಡ್ ರಾಜಕಾರಣಿ, ಸದಾಶಿವನಗರದ ರಾಜಕಾರಣಿ ಇವರು. ಹಾಗಾಗಿ ಇವರು ತಮ್ಮ ಈ ಜಗಳವನ್ನು ಈಗ ಅಲ್ಲಿ ಪಾರ್ಲಿಮೆಂಟ್ರಿ ಯಾವುದೋ ಕಮಿಟಿಲಿ ಬೇರೆ ಮೆಂಬರ್ ಇರಬೇಕು ಸುಧಾಕರ್ ಅವರು. ಆರ್ಥಿಕ ಸ್ಥಾಯಿ ಸಮಿತಿನೋ ಯಾವುದ್ರಲ್ಲಿ ಒಂದು ಮೆಂಬರ್ ಇರಬೇಕು. ಇವರ ಪ್ರಭಾವ ಜಾಸ್ತಿ ಇದೆ, ಶಕ್ತಿ ಜಾಸ್ತಿ ಇದೆ. ಆಮೇಲೆ ಈ ಹಿಂದೆ ಕೊರೋನಾ ಸಮಯದಲ್ಲಿ ಹೌದು ಯಡಿಯೂರಪ್ಪನವರು ಏನಪ್ಪ ಅಂದ್ರೆ ಅವರು ನೇರವಾಗಿ ಪ್ರಧಾನಮಂತ್ರಿ ಇಲ್ಲಿ ಏನಪ್ಪ ಅಂದ್ರೆ ವಿಜುವಲ್ ಕಾನ್ಫರೆನ್ಸ್ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಸುಧಾಕರ್ ಅವರಿಗೆ ಉತ್ತರ ಕೊಡ್ಲಿಕ್ಕೆ ಹಚ್ಬಿಡ್ತೀವಿ. ಅಂದ್ರೆ ಕೇಳ್ತಕ್ಕಂಥ ಪ್ರಶ್ನೆಗಳು ಎಲ್ಲ ಮೆಡಿಕಲ್ ಮತ್ತು ಹೆಲ್ತ್ಗೆ ಸಂಬಂಧಪಟ್ಟಿದ್ದು ಇರ್ತಿದ್ವು, ಕೊರೋನಾಕ್ಕೆ ಸಂಬಂಧಪಟ್ಟಿದ್ದು ಇರ್ತಿತ್ತು. ಹೀಗಾಗಿ ಅವ್ರು ಮುಖ್ಯಮಂತ್ರಿಯಾಗಿ ತಾವು ಕೊಡಬೇಕಾಗಿದ್ದನ್ನು ಸುಧಾಕರ್ ಪಕ್ಕದಲ್ಲಿ ಕೂಡಿಸ್ಕೊಂಡು ನೀವೇ ಮಾತಾಡಿ ಅಂತ ಹೇಳ್ತಾ ಇದ್ರು. ಹಿ ಕ್ಯಾನ್ ಹ್ಯಾಂಡಲ್ ದ ಥಿಂಗ್ಸ್. ಅದಕ್ಕೆ ನಾನು ಹೇಳೋದು, ನೀವಿಬ್ಬರು ಒಳ್ಳೆ ರಾಜಕಾರಣಿಗಳಿದ್ದೀರಿ, BJP ಪಾರ್ಟಿಗೆ ಅಸೆಟ್ ಕೂಡ ಆಗಬಲ್ರಿ. ನೀವು ಯಾಕೆ ಜಗಳ, ನಿಮ್ಮ ವೈಯಕ್ತಿಕ ಈಗೋಗೋಸ್ಕರ ಪಾರ್ಟಿನ ಯಾಕೆ ಡ್ಯಾಮೇಜ್ ಮಾಡ್ತೀರಿ? ಆಮೇಲೆ ಒಬ್ರಿಗೊಬ್ರು ನೀವು ಡ್ಯಾಮೇಜ್ ಮಾಡ್ಕೊಳಕ್ಕೆ ನಿಂತರೆ ಕಷ್ಟ. ಸುಧಾಕರ್ ಅವರು ಕಡಿಮೆ ಇಲ್ಲ, ವಿಶ್ವನಾಥ್ ಅವರು ಕಡಿಮೆ ಇಲ್ಲ, ವೈಯಕ್ತಿಕವಾಗಿ ನಿಂತರೆ. ಹಾಗಾಗಿ ನೀವು ಇದನ್ನು, ಈ ಜಗಳನ ಸ್ವಲ್ಪ ನಿಲ್ಲಿಸ್ಬಿಟ್ರೆ ಒಳ್ಳೆಯದು ಅಂತ ಅನಿಸ್ತಾ ಇದೆ. ಅದ್ರ ಬದಲು ನೀವು ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿ, ಕೂತು ಮಾತಾಡಿ, ಅಥವಾ ಕರೆಸಿ ಮಾತಾಡಿ ಸರ್. ವಿಜೇಂದ್ರ ಅವರೇ, ಕರೆಸಿ ಮಾತಾಡಿ, ಕೂತ್ಕೊಂಡು ಬಗೆಹರಿಸಲಾರ್ದ ಕೆಲಸ ಮಾತಾಡಬೇಕು. ಅಶೋಕ್ ಅವರಾರು ಮಾಡಬೇಕಲ್ಲ, ಜವಾಬ್ದಾರಿ ತಗೋಬೇಕಲ್ವ. ಅಶೋಕ್ ಅವ್ರು ಮನಸ್ಸು ಮಾಡಿದ್ರೆ ಅದೇನು ಒಂದು ದಿವಸ ಆಗೋಗ್ಬಿಡುತ್ತೆ. ಅಲ್ಲ, ಒಂದೇ ದಿವಸ. ಇದು ನೋಡಿದ್ರೆ ಒಂಥರ ಬೃಹನ್ ನಾಟಕ, BJPಯ ಬೃಹನ್ ನಾಟಕ. ಇದೊಂದು ಟೀಮು, ಇದೊಂದು ಟೀಮು. ಜನರಿಗೆ ಒಳ್ಳೆ ಮನರಂಜನೆ, ಜೊತೆಗೆ ವೈಯಕ್ತಿಕವಾಗಿ ಹೋಗ್ತಾ ಇದೆ ಇದು.